ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ಇವತ್ತಿನ ವಿಡಿಯೋ ಧನ್ವಂತರಿ ಮಂತ್ರ, ಆರೋಗ್ಯಕ್ಕಾಗಿ ಪಠಿಸುವಂಥ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ. ಧನ್ವಂತರಿ ಮಂತ್ರವನ್ನು ಆರೋಗ್ಯಕ್ಕಾಗಿ ಪಠನೆ ಮಾಡುವಂತಹ, ಪಾರಾಯಣ ಮಾಡುವಂತಹ ಸ್ತೋತ್ರ ಇದು. ನಿಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇದ್ದರೆ 48 ದಿವಸ ದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ 12 ಗಂಟೆ ಒಳಗಡೆ ಪಠನೆ ಮಾಡಬೇಕು. ತುಂಬಾ ಒಳ್ಳೆಯದಾಗುತ್ತೆ ಈ ಮಂತ್ರದಿಂದ. ಎಷ್ಟೇ ಆರೋಗ್ಯದ ಸಮಸ್ಯೆ ಇದ್ದರೂ ಸಹ ಒಳ್ಳೆಯದಾಗುತ್ತೆ. ನೀವು ಈ ಮಂತ್ರವನ್ನು ಪಾರಾಯಣ ಮಾಡಿ. ನನಗೂ ತುಂಬ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ವಂತರಿ ಮಂತ್ರ ಇದು ಫಸ್ಟು ಗಣಪತಿ ಮಂತ್ರವನ್ನು ತಿಳ್ಕೊಂಡು ಆಮೇಲೆ ವಿಷ್ಣು ಆಗಿರ್ಬೋದು, ಧನ್ವಂತರಿ ಮಂತ್ರ ಆಗಿರ್ಬೋದು ತಿಳ್ಕೊಳ್ಳೋಣ. ಓಂ ಗಂ ಗಣಪತಿ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಮಂತ್ರವನ್ನು ಗಣಪತಿಯನ್ನು ಸ್ಮರಣೆ ಮಾಡಿದ ನಂತರ ಇದು ಒಂದು ಧನ್ವಂತರಿ ಮಂತ್ರವನ್ನು ಆರೋಗ್ಯಕ್ಕಾಗಿ ಪಠನೆ ಮಾಡ್ಬೋದು. ಪೂಜೆ ಮಾಡಿದ ನಂತರ ವಿಷ್ಣುವಿನ ಮುಂದೆ ಕೂತ್ಕೊಂಡು 48 ದಿವಸ 48 ಸತಿ ದಿನ ಪಾರಾಯಣ ಮಾಡಿ. ತುಂಬಾ ಆರೋಗ್ಯದಲ್ಲಿ ಚೇಂಜಸ್ ನೀವೇ ಕಾಣ್ತೀರಾ. ದೇವ್ರ ಮುಂದೆ ಒಂದು ಸ್ವಲ್ಪ ಚಿಕ್ಕದ ಲೋಟದಲ್ಲಿ ನೀರಿಟ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ. 48 ಟೈಮಿಂಗ್ಸ್ 48 ಸತಿ ಹೇಳ್ಕೊಳ್ಳಿ, ಪಾರಾಯಣ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ದೇವ್ರ ಮುಂದೆ ನೀರನ್ನು ಇಟ್ಟು ಆ ಶ್ಲೋಕ ಹೇಳುವಾಗ ಆ ನೀರಿಗೆ ಹೋಗಿ ಸೇರಿರುತ್ತೆ. ಆ ಮಂತ್ರ ಎಲ್ಲ 48 ಸತಿ ಹೇಳಿರ್ತೀರಲ್ವ, ಆ ಮಂತ್ರ ಹೋಗಿ ಆ ನೀರಿನಲ್ಲಿ ಸೇರಿರುತ್ತೆ. ನಾವು ಹೇಳಿರೋ ಮಂತ್ರ ಅದನ್ನು ಈ ಮಂತ್ರ ಹೇಳಿದ ನಂತರ ನಾವು ಕುಡಿಬೇಕು. ನೀವು 48 ದಿವಸ ಕಂಟಿನ್ಯೂಸ್ ಆಗಿ ಮಾಡಿದರೆ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಬೆಳಗಿನ ಜಾವ 12 ಗಂಟೆ ಒಳಗಡೆ ಮಾಡಬೇಕು. ಬೆಳಗ್ಗೆ ಅಂದರೆ ಒಂದು 5ರಿಂದ ಯಾವಾಗಲಾದರೂ 12 ಗಂಟೆ ಒಳಗಡೆ ಮಾಡಬೇಕು. ಸಂಜೆ ಬಂದು 6 ಗಂಟೆ ಮೇಲೆ ಮಾಡ್ಬೋದು, 1 ಅವರ್ ಒಳಗಡೆ ಮಾಡ್ಕೋಬೋದು. ತುಂಬ ಒಳ್ಳೆಯ ದಿನಗಳನ್ನ ನೋಡಿ ನೀವು ಧನ್ವಂತರಿ ಮಂತ್ರವನ್ನು ಹೇಳ್ಕೋಬೋದು. ಇಲ್ಲ ಗಂಜಿ ಮಾಡ್ಕೊಂಡು ಕುಡಿತೀನಿ ಅನ್ನೋಗೂ ಈ ಧನ್ವಂತರಿ ಮಂತ್ರವನ್ನು ಹೇಳ್ಕೊಂಡು ಗಂಜಿ ಕುಡೀರಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಇದು ವಿಡಿಯೋ ಬಂದು ಆರೋಗ್ಯ ಸರೋಗ್ಲಿ ಅನ್ನೋಕ್ಕೋಸ್ಕರಾಗಿ ಧನ್ವಂತರಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು 48 ದಿವಸ ಪಠನೆ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಇದು ಧನ್ವಂತರಿ ಮಂತ್ರ ತುಂಬ ಅಂದರೆ ತುಂಬಾ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಮಾಡಿದ್ದೀರಾ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಎಷ್ಟು ದಿವಸ 3 ದಿವಸ ಕಂಟಿನ್ಯೂಸ್ ಆಗಿ 48 ದಿವಸ ಕಂಟಿನ್ಯೂಸ್ ಆಗಿ 3 ದಿವಸ ಮಾಡಿದ್ರೆ ಸ್ವಲ್ಪ ವೇರಿಯೇಷನ್ ಗೊತ್ತಾಗ್ಬಿಡುತ್ತೆ. 48 ದಿವಸ ನೀವು ಕಂಟಿನ್ಯೂಸ್ ಆಗಿ ಮಾಡಿ. ಮಂತ್ಲಿ ಪ್ರಾಬ್ಲಮ್ಸ್, ಗರ್ಲ್ಸ್ಗೆ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಆಗ ಒಂದು 5 ಡೇಸ್ ಬಿಟ್ಟು ಅದರ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ತುಂಬಾ ಪವರ್ಫುಲ್ ಮಂತ್ರ ಇದು. ಏನಾದರೂ ಸೂತಕಗಳು ಆ ಥರ ಏನಾದರೂ ಇದ್ದರೆ ಮಾಡಬೇಡಿ. ಅದು ತೆಗೆದು 5 ಡೇಸ್ 9 ಡೇಸ್ 11 ಡೇಸ್ ಆ ಥರ ತೆಗೆದು ಅದರ ನಂತರ ಕಂಟಿನ್ಯೂ ಮಾಡಿ. ಧನ್ವಂತರಿ ಮಂತ್ರವನ್ನು ಒಳ್ಳೆಯ ದಿನದಲ್ಲಿ ಈ ಮಂತ್ರವನ್ನು ಹೇಳ್ಕೊಂಡು ಪಠನೆ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಜನಕ್ಕೆ ಒಳ್ಳೆಯದಾಗಿದೆ ಧನ್ವಂತರಿ ಮಂತ್ರದಿಂದ. ಈ ಮಂತ್ರ ನಾವು ಯಾವಾಗ ಮನಸಾರೆ ಹೇಳ್ಕೊತೀವೋ ಅಷ್ಟು ಒಳ್ಳೆಯದಾಗುತ್ತೆ ನಮಗೆ. ಹೇಳಬೇಕು ಅಂದರೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ವಿಷ್ಣುವಿನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ.
ಅವರನ್ನು ನೆನೆಯುತ್ತಾ ನಾವು ಧನ್ವಂತರಿ ಮಂತ್ರವನ್ನು ದಿನ ಪಠನೆ ಮಾಡಿದ್ರೆ ನಿಮಗೇನೆ ಗೊತ್ತಿಲ್ಲ ಎಷ್ಟು ಆರೋಗ್ಯದಲ್ಲಿ ಎಷ್ಟೋ ಚೇಂಜಸ್ ಕಾಣ್ತೀರ ನೀವು. ಈ ವಿಡಿಯೋ ನೋಡ್ತಿರೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರಾಗಿ ಈ ವಿಡಿಯೋನ ತಿಳಿಸ್ಕೊಡ್ತೀನಿ ನಾನು. ಈ ಮಂತ್ರಗಳನ್ನು ಪಠನೆ ಮಾಡಿದ್ರೆ ತುಂಬಾ ಅಂದರೆ ತುಂಬಾ ಯೂಸ್ಫುಲ್ ಮಂತ್ರ ಅಂತ ಹೇಳ್ಬೋದು. 48 ಡೇಸ್ ನೀವು ಕಂಟಿನ್ಯೂಸ್ ಈ ಮಂತ್ರ ಹೇಳಿದ್ದೀರ ಅಂದರೆ ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಸ್ಕೊಳ್ತೀರ. ತುಂಬಾ ಒಳ್ಳೆಯದಾಗುತ್ತೆ ಈ ಮಂತ್ರವನ್ನು. ವಿಷ್ಣುವಿನ ಅವತಾರ ಅಂತಲೇ ಹೇಳ್ಬೋದು ಇದು ಧನ್ವಂತರಿ ಮಂತ್ರ. ನೆನೆಯುತ್ತಾ ಗಣಪತಿ ಮಂತ್ರ ಹೇಳಿ ಫಸ್ಟು. ಗಣಪತಿ ಮಂತ್ರವನ್ನು ಹೇಳಿದ್ದ ನಂತರ ಈ ಮಂತ್ರವನ್ನು ಹೇಳೋಣ. ಈಗ ಈ ಮಂತ್ರ ತಿಳಿಸ್ಕೊಡ್ತೀನಿ ಧನ್ವಂತರಿ ಮಂತ್ರ. ಓಂ ಅಮೃತಭುವಾಯ ವಿದ್ಮಯೇ ಅಮೃತದೇವಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಈ ಮಂತ್ರವನ್ನು ಮನಸ್ಫೂರ್ತಿಯಾಗಿ ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ. ಓಂ ವಾಸುದೇವಾಯ ವಿದ್ಮಯೇ ಓಂ ವಾಸುದೇವಾಯ ವಿದ್ಮಯೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್ ಅಂತ ಈ ಮಂತ್ರವನ್ನು ನೀವು 48 ದಿವಸ ನೀವು ಕಂಟಿನ್ಯೂಸ್ ಆಗಿ ಪ್ರಯಾಣ ಮಾಡಿ. ತುಂಬಾ ಆರೋಗ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಆರೋಗ್ಯದಲ್ಲಿ ಎಷ್ಟೊಂದು ನಮಗೆ ಚೇಂಜಸ್ ಆಗಿದೆ ಅಂತ. ಒಂದು ಗಂಜಿ ಮಾಡಿ ಕುಡಿಯುವಾಗೂ ಸಹ ಇದನ್ನು ಪ್ರಯಾಣ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.